ನಮಸ್ಕಾರ, ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಮಂಜುನಾಥ್ ತಾವಣಗೆರೆ. ಈಗ ಮುಖ್ಯಾಂಶಗಳು. ರಾಜ್ಯಕ್ಕೆ ಮೊದಲ ಹಂತದಲ್ಲಿ ಕೊರೋನಾ ಲಸಿಕೆ ಪೂರೈಕೆ. 6,47,500 ಡೋಸ್ ಲಸಿಕೆ ಬೆಂಗಳೂರಿಗೆ ಆಗಮ. ನಾಳೆ ಬೆಳಗಾವಿಗೆ ಉಳಿದ ಲಸಿಕೆ ರವಾನೆ. ಕೊನೆಗೂ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ನಾಳೆ ಸಂಜೆ 4 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ. ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣ 4 ತಿಂಗಳ ಬಳಿಕ ಪ್ರಮುಖ ಆರೋಪಿ ಆದಿತ್ಯ ಆಳ್ವಾ ಅರೆಸ್ಟ್. ಚೆನ್ನೈನಲ್ಲಿ ಆರೋಪಿಯನ್ನ ಬಂಧಿಸಿದ ಪೊಲೀಸರು. ಯಾರೇ ಸತ್ರು ಈ ಊರಿನಲ್ಲಿ ಒಂದೇ ಕಡೆ ನಡೆಯುತ್ತೆ ಅಂತ್ಯ ಸಂಸ್ಕಾರ. ಒಂದೇ ಹೊಂಡದಲ್ಲಿ ಹೂಳ್ತಾರೆ ಎಲ್ಲರ ಶವ. ಅಚ್ಚರಿಗೆ ಕಾರಣವಾಗಿದೆ ಚಿತ್ರದುರ್ಗದ ಮೊಳಕಾಲ್ಮೂರಿನ ಕಾಡು ಸಿದ್ದಾಪುರ ಗ್ರಾಮ. ಹೆಣ್ಣು ಮಗುವಿನ ತಂದೆ ತಾಯಿಯಾದ ವಿರುಷ್ಕಾ. ಸಾಮಾಜಿಕ ಜಾಲತಾಣದಲ್ಲಿ ಮಗುವಿನ ಫೋಟೋ ವೈರಲ್. ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರ. ರಾಜ್ಯಕ್ಕೆ ಮೊದಲ ಹಂತದಲ್ಲಿ ಕೊರೋನಾ ಲಸಿಕೆಯ 7.95 ಲಕ್ಷ ವೈಲ್ಗಳು ಪೂರೈಕೆಯಾಗ್ತಾ ಇದೆ. ಈ ಪೈಕಿ ಸದ್ಯ 6,47,500 ಡೋಸ್ ಲಸಿಕೆ ಬೆಂಗಳೂರಿಗೆ ಆಗಮಿಸಿದ್ದು, ಉಳಿದ ಲಸಿಕೆ ನಾಳೆ ಬೆಳಗಾವಿಗೆ ರವಾನೆಯಾಗಲಿದೆ. ಬೆಂಗಳೂರಿಗೆ ಬಂದಿರುವ ಕೊರೋನಾ ಲಸಿಕೆಯನ್ನ ಆನಂದರಾವ್ ವೃತ್ತದಲ್ಲಿರುವಂತಹ ಸಂಗ್ರಹಾಲಯದಲ್ಲಿ ಶೇಖರಣೆ ಮಾಡಿ ಇಡಲಾಗುವುದು ಅಂತ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಡ್ರಗ್ಸ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಕೋವಿಶೀಲ್ಡ್ ಲಸಿಕೆಗೆ ಈಗಾಗಲೇ ಪರವಾನಗಿ ನೀಡಿದೆ. ಕೇಂದ್ರ ಸರ್ಕಾರ 1.1 ಕೋಟಿ ಡೋಸ್ ಲಸಿಕೆ ಖರೀದಿ ಮಾಡಿದೆ. ಒಂದು ಡೋಸ್ಗೆ 210 ರೂಪಾಯಿ ನಿಗದಿ ಮಾಡಿತ್ತು. ಬೇರೆ ಯಾವ ದೇಶವೂ ಇಷ್ಟು ಕಡಿಮೆ ದರ ನಿಗದಿ ಮಾಡಿಲ್ಲ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಿಂದ ಲಸಿಕೆ ಖರೀದಿಸಲಾಗಿದೆ. ಲಸಿಕೆ ಖರೀದಿಗೆ ಒಟ್ಟು 231 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ರಾಜ್ಯಕ್ಕೆ ಮೊದಲ ಹಂತದಲ್ಲಿ 7.95 ಲಕ್ಷ ಕೋವಿಶೀಲ್ಡ್ ಲಸಿಕೆಯ ವೈಲ್ ಪೂರೈಕೆಯಾಗಲಿದೆ ಅಂತ ಹೇಳಿದರು. ರಾಜ್ಯದ ಜನರು ಹಾಗೂ ಸಚಿವಾಕಾಂಕ್ಷಿಗಳು ಎದುರು ನೋಡ್ತಾ ಇದ್ದ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆಗೂ ಕೊನೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಸಂಜೆ 4 ಗಂಟೆಗೆ ಸಂಪುಟ ವಿಸ್ತರಣೆಯಾಗಲಿದೆ. ನೂತನ ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಈ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ನಾಳೆ ಸಂಜೆ 4ಕ್ಕೆ ನೂತನ ಸಚಿವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಅನಗತ್ಯವಾಗಿ ಯಾರು ಕೂಡ ಯಾರ ಹೆಸರನ್ನ ಹೇಳಬೇಡಿ ಅಂತ ಮನವಿ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲ ಪ್ರಕರಣದ ಪ್ರಮುಖ ಆರೋಪಿ ಆದಿತ್ಯ ಆಳ್ವನನ್ನ ಸಿಸಿಬಿ ಪೊಲೀಸರು ಚೆನ್ನೈನಲ್ಲಿ ಬಂಧಿಸಿದ್ದಾರೆ. ಮಾಜಿ ಸಚಿವ ಜೀವರಾಜ್ ಆಳ್ವ ಪುತ್ರನಾಗಿರುವ ಆದಿತ್ಯ ಕಳೆದ 4 ತಿಂಗಳಿಂದ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ. ಡ್ರಗ್ಸ್ ಮಾಫಿಯಾ ಪ್ರಕರಣದಲ್ಲಿ ಆದಿತ್ಯ ಆಳ್ವ 6ನೇ ಆರೋಪಿಯಾಗಿದ್ದ. ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ತಲೆಮರೆಸಿಕೊಂಡಿದ್ದ ಆದಿತ್ಯ ಆಳ್ವಗೆ ಸಿಸಿಬಿ ಪೊಲೀಸರು ಸೆಪ್ಟೆಂಬರ್ 21ರಂದು ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ರು. ಅಲ್ಲದೆ ಜಾಮೀನು ಅರ್ಜಿ ಸಲ್ಲಿಸುವುದನ್ನು ಬಿಟ್ಟು ತನ್ನ ವಿರುದ್ಧದ ಎಫ್ಐಆರ್ ರದ್ದು ಮಾಡುವಂತೆ ಆದಿತ್ಯ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದ. ಪ್ರಕರಣ ಬೆಳಕಿಗೆ ಬಂದು ಆದಿತ್ಯ ಆಳ್ವ ಪಾತ್ರ ಇರುವುದು ಖಚಿತವಾದ ಬೆನ್ನಲ್ಲೇ ಹೆಬ್ಬಾಳದಲ್ಲಿರುವ ಮನೆ ಹಾಗೂ ರೆಸಾರ್ಟ್ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಈ ವೇಳೆ ಡ್ರಗ್ಸ್ ಪತ್ತೆಯಾಗಿತ್ತು. ರೆಸಾರ್ಟ್ ಮ್ಯಾನೇಜರ್ ರಾಮ್ ದಾಸ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಮಾಶಾಳ ಗ್ರಾಮದಲ್ಲಿ ಸ್ವಾಮಿ ವಿವೇಕಾನಂದರ 158ನೇ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಊರಿನ ಗ್ರಾಮಸ್ಥರಿಗೆ ಓದಲು ಅನುಕೂಲವಾಗಲಿ ಅಂತ ಗ್ರಂಥಾಲಯ ಪ್ರಾರಂಭಿಸಲಾಯಿತು. ಈ ಗ್ರಂಥಾಲಯವನ್ನ ಡಾಕ್ಟರ್ ಸಿದ್ಧಾರ್ಥ ಕೋಳೂರು ಉದ್ಘಾಟನೆ ಮಾಡಿದರು. ಗ್ರಂಥಾಲಯಕ್ಕೆ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿಕಾರಿ ವೀರ ಭಗತ್ ಸಿಂಗ್ ಅವರ ಹೆಸರು ಗ್ರಂಥಾಲಯಕ್ಕೆ ಇಡಲಾಗಿದೆ. ಊರಿನ ಯುವಕರು ಖ್ಯಾತ ವೈದ್ಯರಾದ ಡಾಕ್ಟರ್ ಸಿದ್ಧಾರ್ಥ ಕೋಳೂರ ಬಳಿ ಗ್ರಂಥಾಲಯದ ಸಮಸ್ಯೆಯ ಬಗ್ಗೆ ಯುವಕರು ಹೇಳಿಕೊಂಡಾಗ ಯುವಕರ ಬಹುದಿನಗಳ ಕನಸಾಗಿದ್ದ ಗ್ರಂಥಾಲಯ ಸ್ಥಾಪಿಸುವ ಯೋಜನೆಗೆ ಒಪ್ಪಿಗೆ ನೀಡಿ ಸ್ವಂತ ಖರ್ಚಿನಲ್ಲಿ ಗ್ರಂಥಾಲಯ ನಿರ್ಮಿಸಿಕೊಟ್ಟು ಊರಿನ ಯುವಕರ ಆಸೆ ಈಡೇರಿಸಿದ್ದಾರೆ. ಇನ್ನು ಉದ್ಘಾಟನಾ ಸಮಾರಂಭದಲ್ಲಿ ಊರಿನ ಕೇದಾರ ಶ್ರೀಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಶಾಲೆಗಳು ಈ ವರ್ಷ ಆರಂಭ ಮಾಡಲು ಹೊರಟಿರುವುದು ಸರಿಯಾದ ಕ್ರಮವಲ್ಲ. ಈ ವರ್ಷ ಎಲ್ಲ ಮಕ್ಕಳನ್ನ ಪಾಸ್ ಮಾಡಬೇಕು ಅಂತ ಸರ್ಕಾರವನ್ನ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಒತ್ತಾಯಿಸಿದ್ದಾರೆ.
ಮಳವಳ್ಳಿ ಪಟ್ಟಣದ ಸ್ತ್ರೀ ಶಕ್ತಿ ಭವನದಲ್ಲಿ ತಾಲೂಕು 6ನೇ ಸಮ್ಮೇಳನದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈಗಾಗಲೇ ಕೊರೋನಾದಿಂದ ದೇಶವೇ ನಲಿಗೆ ಹೋಗಿದೆ. ಆದರೂ ಸರ್ಕಾರದ ಆತುರ ನಿರ್ಧಾರ ಯಾಕೆ ಅಂತ ಪ್ರಶ್ನೆ ಮಾಡಿದರು. ನಾನು ಡಿಗ್ರಿ ಇಂಜಿನಿಯರಿಂಗ್ ಪಾಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು 1ರಿಂದ 12ನೇ ತರಗತಿ ಮಕ್ಕಳನ್ನ ಪಾಸ್ ಮಾಡಿ ಅಂತ. ಈಗಿನ ಮಕ್ಕಳು ಯಾರೂ ಕೂಡ ಫೇಲ್ ಆಗೋದಿಲ್ಲ, ಎಲ್ಲರೂ ಬುದ್ಧಿವಂತರು. ಸರ್ಕಾರ ಶಾಲೆ ಆರಂಭವನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಅವರು ಒತ್ತಾಯಿಸಿದರು. ಸಂದರ್ಭಗಳು ಯಾವಾಗ ಫೆಬ್ರವರಿ ಮಾರ್ಚ್ ಇಲ್ಲಿವರೆಗೂ ಆನ್ಲೈನ್ ಕ್ಲಾಸ್ ಮಾಡಿದ್ದೀರಾ, ಈಗ ಆಫ್ಲೈನ್ ಕ್ಲಾಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಬೇಡ, ಇನ್ನೊಂದೆರಡು ತಿಂಗಳು ಅದನ್ನು ಆನ್ಲೈನ್ ಎಲ್ಲ ಮಾಡಿ ಎಕ್ಸಾಮ್ ಮಾಡಿ ಪಾಸ್ ಮಾಡಿ ಎಲ್ಲರೂ. ಏನಾಗುತ್ತೆ, ಬೇರೆ ಬೇರೆ ದೇಶಗಳಲ್ಲಿ ಪುಸ್ತಕ ಕೊಟ್ಟೆ ಬರೆಸ್ತಾರೆ ಎಕ್ಸಾಮ್ ಅಲ್ಲಿ. ಅದು ಸಿಸ್ಟಮ್ ಇಲ್ವಾ ಬೇರೆ ದೇಶಗಳಲ್ಲಿ? ಇಲ್ವೇನ್ರಿ? ಎಕ್ಸಿಕ್ಯೂಟಿವ್ ಆಫೀಸರ್ ಬೇರೆ ದೇಶಗಳಲ್ಲಿ ಏನಾಗುತ್ತೆ? ಏನೂ ಆಗೋದಿಲ್ಲ. ಇದೊಂದು ವರ್ಷ ಹಂಗೆ ಪಾಸ್ ಮಾಡಿ ಮಕ್ಕಳನ್ನೆಲ್ಲ ಕಳಿಸಿ. ನಾನು MBBS ಸ್ಟೂಡೆಂಟ್ ಪಾಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಪಾಸ್ ಮಾಡಿ ಅಂತ ಹೇಳ್ತಾ ಇಲ್ಲ. 1ನೇ ಕ್ಲಾಸಿಂದ 12ನೇ ಕ್ಲಾಸ್ ವರೆಗೂ ಪಾಸ್ ಮಾಡ್ರಿ. ಹೆಂಗೆ? ಸ್ವಾಮಿ ವಿವೇಕಾನಂದರು ಯುವಕರ ಆದರ್ಶ ಹಾಗೂ ಯುವಶಕ್ತಿಯ ಸ್ಫೂರ್ತಿಯ ನೆಲೆಯಾಗಿದ್ದಾರೆ ಅಂತ ಕೇಡಾ ಒಮ್ಮಾರ್ಗ್ ಪ್ರಾಥಮಿಕ ಶಾಲೆಯ ಮುಖ್ಯ ಗುರು ವಿಶ್ವನಾಥ ಗಣಾರಿ ಹೇಳಿದರು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕೇಡಾ ಒಮ್ಮಾರ್ಗ್ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಸ್ವಾಮಿ ವಿವೇಕಾನಂದರ ಜಯಂತಿ ಆಚರಣೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸ್ವಾಮಿ ವಿವೇಕಾನಂದರು ಹೇಳುವಂತೆ ಶಿಕ್ಷಣ ಅಂದ್ರೆ ಮಾನವೀಯತೆಯ ವಿಕಾಸ. ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನ ಹಿಗ್ಗಿಸುವುದೇ ಶಿಕ್ಷಣ. ಮನುಷ್ಯನ ವ್ಯಕ್ತಿತ್ವ ಶಿಕ್ಷಣದಿಂದ ಬಯಲಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದ ಅವರು, ಭಾರತದ ಎಲ್ಲಾ ಸಮಸ್ಯೆಗಳಿಗೂ ಶಿಕ್ಷಣ ಒಂದೇ ಪರಿಹಾರ ಅಂತ ನಂಬಿದ್ರು. ಸ್ವಾಮಿ ವಿವೇಕಾನಂದರ ಮಾತು ಮಾನವ ಸಮಾಜದಲ್ಲಿ ಮನೆ ಮಾಡಿರುವ ವೈಯಕ್ತಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳಿಗೆ ಶಿಕ್ಷಣದಿಂದ ಮಾತ್ರ ಪರಿಹಾರ ಸಿಗಲಿದೆ. ಅದಕ್ಕಾಗಿ ಯುವಕರು ಜಾಗರೂಕರಾಗಿ ಉತ್ತಮ ಶಿಕ್ಷಣ ಪಡೆದು ದೇಶಕ್ಕೆ ಅಮೂಲ್ಯವಾದ ಕೊಡುಗೆ ನೀಡಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ಯುವಕರು ಕಟ್ಟಿರುವ ಪರಿಸರ ಸಂರಕ್ಷಣಾ ಅಭಿಯಾನದ ವತಿಯಿಂದ ಗ್ರಾಮ ಸ್ವಚ್ಛತೆ ಹಾಗೂ ಸಸಿ ನೆಟ್ಟು ಪರಿಸರ ಜಾಗೃತಿ ಮೂಡಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಕೆಲವೊಂದು ಹೋಬಳಿಗಳನ್ನ ಬೇರೆಗೊಳಿಸಿ ನೂತನವಾಗಿ ಚೇಳೂರು ತಾಲೂಕು ರಚನೆಯಾಗಬೇಕು ಅಂತ ಸರ್ಕಾರ ಘೋಷಣೆ ಮಾಡಿದ್ದು, ಇದೀಗ ಬಾಗೇಪಲ್ಲಿ ತಾಲೂಕಿನ ನಾರೆ ಮುದ್ದೇಪಲ್ಲಿ ಗ್ರಾಮ ಪಂಚಾಯಿತಿಯನ್ನ ಚೇಳೂರು ತಾಲೂಕಿಗೆ ಸೇರಿಸಿರುವುದನ್ನು ಖಂಡಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮುಖಂಡರಾದ ಸೋಮಶೇಖರ್ ಅವರು ಮಾತನಾಡಿ, ನಾರೆ ಮುದ್ದೇಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ 13 ಹಳ್ಳಿಗಳನ್ನ ಚೇಳೂರು ತಾಲೂಕಿಗೆ ಸೇರಿಸಿದ್ದು, ಈ ಭಾಗದ ರೈತರು, ವಿದ್ಯಾರ್ಥಿಗಳು, ವಯಸ್ಸಾದವರು ಹಾಗೂ ನಾಗರಿಕರಿಗೆ ತೊಂದರೆಯಾಗಲಿದೆ. ಕೂಡಲೇ ಜಿಲ್ಲಾಡಳಿತ ನಾರೆ ಮುದ್ದೇಪಲ್ಲಿ ಗ್ರಾಮ ಪಂಚಾಯಿತಿಯನ್ನ ಬಾಗೇಪಲ್ಲಿ ತಾಲೂಕಿನಲ್ಲಿ ಮುಂದುವರಿಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡ್ರು. ಚೇಳೂರು ತಾಲೂಕಿಗೆ ಹೋಗುವುದು ನಮ್ಮ ಪಂಚಾಯಿತಿಯವರು ಬೇಡ ಅಂತ ಇಟ್ಕೊಂಡು ನಾವು ಸರ್ಕಾರಕ್ಕೆ ನಮ್ಮ ಪಂಚಾಯತಿಯಿಂದ, ನಮ್ಮ ಗ್ರಾಮ ಪಂಚಾಯತಿಯಿಂದ ನಮ್ಮ ಸರ್ಕಾರಕ್ಕೆ ಒಂದು ಮೆಮೊರಾಂಡಮ್ ಕೊಟ್ಟು ಆ ಬಾಗೇಪಲ್ಲಿಯಲ್ಲೇ ನಮ್ಮ ಪಂಚಾಯತಿ ಉಳಿಬೇಕೆಂದು ಒಂದು ಸರ್ಕಾರಕ್ಕೆ ಒಂದು ಮೆಮೊರಾಂಡಮ್ ಕೊಡೋಣ ಅಂತ ಬಂದಿದ್ದೀವಿ ಸರ್. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕವನ್ನ ಕೇಸರಿಮಯ ಮಾಡಲು ಪಕ್ಷದ ಮುಖಂಡರು ದೃಢ ಸಂಕಲ್ಪ ಮಾಡಿದ್ದು, ರಾಜ್ಯದಾದ್ಯಂತ ಜನಸೇವಕ ಸಮಾವೇಶ ಮಾಡ್ತಾ ಇದ್ದೇವೆ ಅಂತ ನಗರದ ಬಿಜೆಪಿ ಕಚೇರಿಯ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪ ಅವರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ರಾಮಲಿಂಗಪ್ಪ ಮಾತನಾಡಿ, ಬಿಜೆಪಿ ಸರ್ಕಾರವು ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದು, ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಿದ್ದು, ಜನರ ಮನೆ ಬಾಗಿಲಿಗೆ ಕೆಲವೊಂದು ಸೌಲಭ್ಯಗಳನ್ನು ತಲುಪುವ ನಿಟ್ಟಿನಲ್ಲಿ ಕಾರ್ಯಕರ್ತರು, ಮುಖಂಡರು ಶ್ರಮಿಸಿದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಸೇರಿದಂತೆ 3 ಜಿಲ್ಲೆ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಕೇಸರಿಮಯ ಮಾಡಲು ಸಿದ್ಧವಾಗ್ತಾ ಇದೆ. ರಾಜ್ಯದಾದ್ಯಂತ ಜನಸೇವಕ ಕಾರ್ಯಕ್ರಮ ನಡೆಯಲಿದ್ದು, ನಾಳೆ ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಜನಸೇವಕ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದ್ದು, ಎಲ್ಲರೂ ಬಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತ ರಾಮಲಿಂಗಪ್ಪ ಈ ವೇಳೆ ತಿಳಿಸಿದರು. ಒಂದು ಸಮಾವೇಶವನ್ನು 13ನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗರ ಸಂಘದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದಿಂದ, ರಾಜ್ಯ ಸಂಪುಟದಿಂದ ಸುಮಾರು 6 ಜನ ಮಂತ್ರಿಗಳು, ಅಂದರೆ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆಗಳನ್ನು
ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಇದರ ಒಂದು ಉಸ್ತುವಾರಿಯನ್ನು ತಗೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದರ 158ನೇ ಜನ್ಮ ದಿನಾಚರಣೆ ಪ್ರಯುಕ್ತ ರಾಜಭವನದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಸ್ವಾಮಿ ವಿವೇಕಾನಂದ ಭವನವನ್ನ ರಾಜ್ಯಪಾಲ ವಜುಭಾಯಿ ವಾಲಾ ಹಾಗೂ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಭವನದ ಪ್ರತಿಮೆ ಅನಾವರಣ ಹಾಗೂ ರಾಜಭವನದಿಂದ ಹೊರತಂದಿರುವ ಕರ್ನಾಟಕ ಕುರಿತ ಎ ವಿಜುವಲ್ ಓಡ್ ಆಫ್ ಕರ್ನಾಟಕ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು. ಹಾಸನ ಜಿಲ್ಲೆಯ ಮಂಗಳೂರು ಬೆಂಗಳೂರು ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 75 ರಸ್ತೆ ಕಾಮಗಾರಿ ಪ್ರಗತಿ ಪರಿಶೀಲನೆ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಲೋಕಸಭಾ ಸದಸ್ಯ ನಳಿನ್ ಕುಮಾರ್ ಕಟೀಲ್ ಕಾಮಗಾರಿಗೆ ವೇಗ ತುಂಬುವ ಕೆಲಸ ಮಾಡುವುದಾಗಿ ತಿಳಿಸಿದರು. ಹಾಸನದಲ್ಲಿ ನಡೀತಾ ಇರುವ ಗ್ರಾಮ ಪಂಚಾಯಿತಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಮುಂಬರುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಮಾರ್ಗ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ 75 ರಸ್ತೆ ಕಾಮಗಾರಿ ಪ್ರಗತಿ ಪರಿಶೀಲನೆ ನಡೆಸಿದ್ದೇವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಗೋಪಾಲಯ್ಯ ಹಾಗೂ ಮೈಸೂರು ಸಂಸದ ಪ್ರತಾಪ್ ಸಿಂಹ ಇವರೊಂದಿಗೆ ಪರಿಶೀಲನೆ ಮಾಡಿದರು. ಈಗ ಕೇವಲ 2022ಕ್ಕೆ ಮರಣಾಲಿ ಹಾಸನ ಇದು ಈಗ 10 ಕಿಲೋಮೀಟರ್ ರಸ್ತೆಯನ್ನು ಮಾಡಿದ್ದಾರೆ. 45 ಕಿಲೋಮೀಟರ್ 13 ಕಿಲೋಮೀಟರ್ ರಸ್ತೆ ಮಾಡಿದ್ದಾರೆ. ಅದು ಈಗಾಗಲೇ DPR ಆಗಿದೆ. 10,000 ಕೋಟಿ ರೂಪಾಯಿಗಳ DPR ಆಗಿದೆ. ನಮ್ಮ ಸರ್ಕಾರ ಈಗಾಗಲೇ ನಿತಿನ್ ಗಡ್ಕರಿ ಅದಕ್ಕೆ ಪೂರ್ಣ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊನ್ನೆ ನಾನು ಪ್ರತಾಪ್ ಸಿಂಹ ಅವರು ಸಭೆಯಲ್ಲಿ ಭಾಗವಹಿಸಿದಾಗ ಅದನ್ನು ಬೇಗ ಮುಗಿಸಿ ಆದಷ್ಟು ಶೀಘ್ರದಲ್ಲಿ ಅದಕ್ಕೆ ಒಪ್ಪಿಗೆ ತಗೊಂಡು ಮುಂದುವರಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಹುಬ್ಬಳ್ಳಿಯಲ್ಲಿ ನಡೆದ ಕಾಂಗ್ರೆಸ್ ಬೆಳಗಾವಿ ಸಂಕಲ್ಪ ಸಮಾವೇಶದಲ್ಲಿ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸುದ್ದಿ ಹೋಗ್ತಾ ಇದೆ. ಹೌದು, ಸಂಕಲ್ಪ ಸಮಾವೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರು ಪಕ್ಷದ ಬಗ್ಗೆ ಮಾತನಾಡ್ತಾ ಇರುವಾಗ ಬೆಳಗಾವಿ ವಿಭಾಗದ ಶಾಸಕಿಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ನಿದ್ದೆಗೆ ಜಾರಿದ್ದಾರೆ. ಇತ್ತ ಕಡೆ ಪಕ್ಷ ಈ ವರ್ಷ ಹೋರಾಟದ ವರ್ಷ ಅಂತ ಸಮಾವೇಶ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಶಾಸಕರು ಒಬ್ಬರ ಹಿಂದೆ ಒಬ್ಬರು ನಿದ್ದೆಗೆ ಜಾರ್ತಾ ಇದ್ರು. ಶಾಂತಿಯ ಸಮಾಜವನ್ನ ಸಂಘರ್ಷಕ್ಕೆ ಎಡೆ ಮಾಡಿಕೊಡಲು ಅವಕಾಶ ಮಾಡಿಕೊಡಬೇಡಿ ಅಂತ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮಿ ಹೇಳಿಕೆ ನೀಡಿದ್ದಾರೆ. ವಿಜಯಪುರದ ಇಂಡಿ ತಾಲೂಕಿನಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲೇ ದೊಡ್ಡ ಸಮುದಾಯವಾಗಿದ್ದರೂ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಕೊನೆಯ ಸ್ಥಾನದಲ್ಲಿದ್ದೇವೆ. ಪಂಚಮಸಾಲಿ ಸಮುದಾಯವನ್ನ 2A ವರ್ಗಕ್ಕೆ ಸೇರಿಸಬೇಕೆಂದು 1994ರಲ್ಲೇ ಮಾಜಿ ಶಾಸಕ ರವಿಕಾಂತ್ ಪಾಟೀಲ್ ಹಾಗೂ ದಿವಂಗತ SR ಕಾಶಪ್ಪನವರ ಸರ್ಕಾರದ ಮೇಲೆ ಒತ್ತಡ ಹೇರಿದ್ರು. ಸುಮಾರು 26 ವರ್ಷ ಕಳೆದರೂ ಕೂಡ ಸಮುದಾಯಕ್ಕೆ ನ್ಯಾಯ ಮರೀಚಿಕೆಯಾಗಿದೆ. ಆದ್ದರಿಂದ ಸರ್ಕಾರದ ಮನೋಧೋರಣೆ ವಿರುದ್ಧ ಜನವರಿ 14ರಂದು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. 14ರ ಒಳಗೆ ನಮ್ಮ ಬೇಡಿಕೆ ಪೂರೈಸಿದ್ರೆ ಸಂಭ್ರಮಾಚರಣೆ ಮಾಡ್ತೇವೆ, ಇಲ್ಲ ಅಂದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿರ್ಣಯ ಮಾಡಿದ್ವಿ. ಆ ನಿರ್ಣಯದಂತೆ 14ನೇ ತಾರೀಕಿಗೆ ಪಾದಯಾತ್ರೆ ಮೂಲಕ ವಿಧಾನಸೌಧ ಮುತ್ತಿಗೆಯಾಗ್ತೇವೆ. ಹಾಗಾಗಿ 14ನೇ ತಾರೀಕು ನಮ್ಮ ಪಂಚಮಸಾಲಿಗಳ ನಿರ್ಣಾಯಕ ದಿನ. ಒಂದು ಘೋಷಣೆ ಮಾಡಿ ಮೀಸಲಾತಿ ಘೋಷಣೆ ಮಾಡಿದರೆ ನಾವು ಸಂಭ್ರಮ ಆಚರಣೆ ಮಾಡ್ತೀವಿ. ಮೀಸಲಾತಿಯನ್ನು ಘೋಷಣೆ ಮಾಡದೆ ಹೋದರೆ ಪಾದಯಾತ್ರೆ ಮೂಲಕ ಸಂಘರ್ಷ ಮಾಡ್ತೀವಿ ಅನ್ನೋ ವಿಚಾರವನ್ನ ಈ ಮಾಧ್ಯಮದ ಮೂಲಕ ಹಂಚಿಕೊಳ್ತಾ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೋರ್ತಿ ಗ್ರಾಮದ ಸೋಮು ಡಾಬಾದ ಹತ್ತಿರ ಸಾರ್ವಜನಿಕ ಪಡಿತರದಲ್ಲಿ ಬಡವರಿಗೆ ಹಂಚುವ ರೇಷನ್ ಅಕ್ಕಿಯನ್ನ ಪ್ಲಾಸ್ಟಿಕ್ ಚೀಲಗಳಲ್ಲಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ ಟಾಟಾ ಕಂಪನಿಯ ವಾಹನವನ್ನ ವಶಪಡಿಸಿಕೊಳ್ಳುವಲ್ಲಿ ಆಹಾರ ಇಲಾಖೆಯ ನಿರೀಕ್ಷಕ ಪರಮಾನಂದ ಹೋಗಾರ ಹಾಗೂ ಹೋರ್ತಿ ಪೊಲೀಸ್ ಸ್ಟೇಷನ್ PSI MB ಬಿರಾದರ ಯಶಸ್ವಿಯಾಗಿದ್ದಾರೆ. ಖಚಿತ ಮಾಹಿತಿ ಆಧಾರದ ಮೇರೆಗೆ ದಾಳಿ ನಡೆಸಿದ್ದು ಸುಮಾರು 4,66,950 ರೂಪಾಯಿ ಮೌಲ್ಯದ ಸುಮಾರು 622 ಚೀಲ ಅಕ್ಕಿಯನ್ನ ವಶಪಡಿಸಿಕೊಂಡಿದ್ದು, ರಾಜಸ್ಥಾನ ಮೂಲದ ಚಾಲಕ 35 ವರ್ಷದ ಕೈಲಾಶ್ ಚಂದ್ರ ವೈಷ್ಣವ ಹಾಗೂ ಕ್ಲೀನರ್ 22 ವರ್ಷದ ನಾಥೂಲಾಲ್ ಬೈರಲನ್ನ ಪೊಲೀಸರು ವಶಪಡಿಸಿಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಪ್ರಕರಣ ಕೂಡ ದಾಖಲಾಗಿದೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಕರಜಗಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಪಾಳು ಬಿದ್ದಿದೆ. ಸರ್ಕಾರ ಜನರ ಆರೋಗ್ಯದ ದೃಷ್ಟಿಯಿಂದ ಶುದ್ಧ ನೀರಿನ ಘಟಕವನ್ನ ಆರಂಭ ಮಾಡಿದೆ. ಈಗಾಗಲೇ ಪಾಳು ಬಿದ್ದಿರುವ ನೀರಿನ ಘಟಕದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಗಳನ್ನು ಕೊಟ್ಟು ಗಮನಕ್ಕೆ ತರಲಾಗಿದೆ. ಆದರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಮತ್ತು ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಹೀಗಾಗಿ ಜನರು ಶುದ್ಧ ಕುಡಿಯುವ ನೀರಿಗಾಗಿ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಾಗಿದೆ. ಬಳ್ಳಾರಿ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಗುಡೇಕೋಟೆ ಗ್ರಾಮದಲ್ಲಿ ಪಾರ್ವತಿ ಪರಮೇಶ್ವರ ಏಕಶಿಲಾ ವಿಗ್ರಹವಿದೆ.
ಇದು ಪುರಾತನ ಕಾಲದ ವಿಗ್ರಹವಾಗಿದೆ. ಇತಿಹಾಸ ಪ್ರಸಿದ್ಧ ಮದಕರಿ ನಾಯಕ ಇಲ್ಲೇ ಮದುವೆಯಾಗಿದ್ದು, ಜೊತೆಗೆ ಒನಕೆ ಓಬವ್ವನ ತವರು ಮನೆ ಇದಾಗಿದೆ. ಮದಕರಿ ನಾಯಕ ಆಳ್ವಿಕೆಯ ಕಾಲದಲ್ಲಿ ಅತಿ ಹೆಚ್ಚು ದೇವಸ್ಥಾನ ಮತ್ತು ಕೋಟೆ ಕೊತ್ತಲುಗಳು ಇಲ್ಲಿ ನಿರ್ಮಾಣವಾಗಿವೆ. ಅದರಲ್ಲಿ ಇದು ಕೂಡ ಒಂದಾಗಿದೆ. ಹೀಗಾಗಿ ಇಂದಿಗೂ ಕೂಡ ಇದರ ರಕ್ಷಣೆ ಜವಾಬ್ದಾರಿ ನಮ್ಮೆಲ್ಲರ ಹೊಣೆಯಾಗಿದೆ. ಸರ್ಕಾರವು ಕೂಡ ಇಂತಹ ಸ್ಥಳಗಳನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸಬೇಕಾಗಿದೆ. ಸ್ವಾಮಿ ವಿವೇಕಾನಂದರ 158ನೇ ಜನ್ಮದಿನವನ್ನ ಮಂಡ್ಯದ ನಾಗಮಂಗಲ ಪಟ್ಟಣದ ಆದಿಚುಂಚನಗಿರಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಹಾಗೂ ಭಾರತೀಯ ಯುವ ರೆಡ್ ಕ್ರಾಸ್ ಘಟಕದ ಸಹಯೋಗದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಆವರಣ ಸ್ವಚ್ಛಗೊಳಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾಲೇಜಿನ ಆವರಣದಿಂದ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಕೋವಿಡ್-19 ನಿಯಂತ್ರಣ ಸಂಬಂಧ ಘೋಷಣೆಗಳೊಂದಿಗೆ ಜನಜಾಗೃತಿ ಜಾಥಾ ನಡೆಸೋದರೊಂದಿಗೆ ಆಸ್ಪತ್ರೆಯ ಆವರಣ ಪ್ರವೇಶ ಮಾಡಿದರು. ಕುಡುಗೋಲು, ಹಾರೆ, ಗುದ್ದಲಿ ಹಾಗೂ ಪಿಕಾಸಿಯಂತಹ ಸ್ವಚ್ಛತೆಗೆ ಅವಶ್ಯವಿರುವ ಸಲಕರಣೆಗಳೊಂದಿಗೆ ಮಾಸ್ಕ್ ಹಾಗೂ ಹ್ಯಾಂಡ್ ಗ್ಲೌಸ್ ಧರಿಸಿ ಆವರಣದಲ್ಲಿದ್ದ ಗಿಡಗಂಟೆಗಳನ್ನು ತೆರವುಗೊಳಿಸುವುದರ ಮೂಲಕ ಸ್ವಚ್ಛಗೊಳಿಸಿದರು. ಸ್ವಾಮಿ ವಿವೇಕಾನಂದರ ಬಗ್ಗೆ ಯುವ ಪೀಳಿಗೆಗೆ ಬಹಳ ಮುಖ್ಯವಾದಂಥ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಅದನ್ನು ಯುವ ಪೀಳಿಗೆಯವರು ಅದನ್ನೆಲ್ಲ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಸ್ವಾಮಿ ವಿವೇಕಾನಂದರು ಏನೇನು ನಮ್ಮ ದೇಶಕ್ಕೆ ಇದು ಮಾಡಿದ್ರು, ಯಾವ ರೀತಿ ಯುವ ಪೀಳಿಗೆನ ಹೆಚ್ಚು ಮಹತ್ವ ಕೊಡಬೇಕಂತೇಳಿ ಅವರು ಸಾಕಷ್ಟು ವಿದೇಶಗಳಲ್ಲಿ ಚಿಕಾಗೋದಲ್ಲಿ ಭಾಷಣ ಮಾಡಿದ್ದಾರೆ. ನಾವು ಈ ಕರೋನಾ ಬಗ್ಗೆ ಜಾಗೃತಿಯ ಘೋಷಣೆಯನ್ನು ಮಾಡ್ತಾ ನಾಗಮಂಗಲದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಒಂದು ಶ್ರಮದಾನವನ್ನು ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸುವ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ. ನಮ್ಮೆಲ್ಲ ವಿದ್ಯಾರ್ಥಿಗಳು ಈ ಒಂದು ಸಾರ್ವಜನಿಕ ಆಸ್ಪತ್ರೆ ಆವರಣವನ್ನು ಸ್ವಚ್ಛಗೊಳಿಸಿ ಆ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಹೊಂದಿರುವುದರಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ನರಗಲು ಗ್ರಾಮದ ಕೆರೆಯಲ್ಲಿನ ಹೂಳೆತ್ತುವ ಕಾರ್ಯಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಗಂಗಾಧರ್ ರೈ ಚಾಲನೆ ನೀಡಿದರು. ಇನ್ನು ಕೆರೆಯ 7 ಎಕರೆ ವ್ಯಾಪ್ತಿಯಲ್ಲಿ ಹೂಳು ತೆಗೆಯಲು ಚಾಲನೆ ನೀಡಿ ಮಾತನಾಡಿದ ಅವರು, ಮಾನವನ ದುರಾಸೆಗಳಿಂದ ಕೆರೆಗಳು ಇಂದು ನಾಶವಾಗ್ತಾ ಇದೆ. ಮುಂದಿನ 25 ವರ್ಷಗಳಲ್ಲಿ ಎಲ್ಲಾ ಕೆರೆಗಳು ಮಾಯವಾಗಲಿದೆ. ಆದ್ದರಿಂದ ಕೆರೆಗಳ ಅಭಿವೃದ್ಧಿಗೆ ಎಲ್ಲರೂ ಮುಂದಾಗಬೇಕು. ಸರ್ಕಾರದ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳ ಜೊತೆಗೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಮಾಜ ಸೇವೆಯಲ್ಲಿ ತೊಡಗಿದೆ. ಈ ವರ್ಷ 100 ಕೆರೆಗಳನ್ನು ಅಭಿವೃದ್ಧಿ ಪಡಿಸುವ ಗುರಿ ಹೊಂದಿದ್ದೇವೆ. ಇಂತಹ ಕೆಲಸಕ್ಕೆ ಯಾವುದೇ ರಾಜಕೀಯವನ್ನ ಮಧ್ಯ ತರಬೇಡಿ ಎಂದರು. ಪ್ರಕೃತಿಯ ಸಂರಕ್ಷಣೆಗೆ ಬೇಕಾಗಿ ಒಂದು ತಾಯಿ ಮಗುವಿಗೆ ಪ್ರಾರಂಭ ಪಾಠ ಮಾಡ್ತಿತ್ತಂತೆ. ಏನು? ಗಿರವಂ ನಡೆಸು, ಕೆರೆಯಂ ತೋಡಿಸು, ಬಾವಿಯಂ ಮಾಡಿಸು ಅಂತೆಲ್ಲ ಸಂದೇಶ ಕೊಡುವಂತ ಪದ್ಧತಿ ಇತ್ತು. ಆ ಕಾಲದವರೆಲ್ಲ ಕೆರೆ, ಬಾವಿ, ಗಿಡ ಮರಗಳ ಸಂರಕ್ಷಣೆ ಎಲ್ಲವನ್ನು ಮಾಡ್ತಿದ್ರು. ಆದ್ರೆ ಈಗ ನಾವೇನಾಗಿದ್ದೇವೆ ಅಂತ ಕೇಳಿದ್ರೆ ಬಹಳಷ್ಟು ಜ್ಞಾನ ಇದೆ ನಮ್ಮ ಹತ್ರ. ಸಿಂಧನೂರು ನಗರದ ಸುದ್ದಿಗೋಷ್ಠಿಯಲ್ಲಿ ಎಪಿಎಂಸಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಪ್ಪ ಮರಳಿ ಮಾತನಾಡಿ, ದೇಶದಲ್ಲಿ ರೈತ ವಿರೋಧಿ ಕಾರ್ಯಗಳು ಹೆಚ್ಚಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಪ್ರಧಾನಮಂತ್ರಿಗಳು ಇದನ್ನ ಕಿವಿಗೊಡದೆ ಕಂಪನಿಗಳ ಪರ ನಿಂತಿದ್ದಾರೆ. ಇದೇ ರೀತಿಯಾಗಿ ಜಿಲ್ಲೆಯಲ್ಲಿ ಅಂತಹುದೇ ಒಂದು ಕೆಲಸ ನಡೀತಾ ಇದ್ದು, ಜಿಲ್ಲೆಯವರೇ ಆದ ಮಲ್ಲಿಕಾರ್ಜುನ್ ವಲ್ಕದಿನ್ನಿ ಅವರು ಉತ್ಪಾದನಾ ಕಂಪನಿ ತೆರೆದು ಇದರ ಮೂಲಕ ರೈತರಿಗೆ ಮೋಸ ಮಾಡಲು ಹೊರಟಿದ್ದಾರೆ. ಇಲ್ಲಿ ರೈತರ ಭತ್ತಗಳನ್ನ ಖರೀದಿ ಮಾಡಲಾಗುತ್ತೆ, ಆದರೆ ಈ ಕಂಪನಿಯಿಂದ ರೈತರಿಗೆ ಬೆಲೆ ಭದ್ರತೆ ಇಲ್ಲ. ಜೊತೆಗೆ ಖರೀದಿ ಮಾಡಿದ ಹಣ ಯಾವಾಗ ನೀಡ್ತಾರೆ ಎಂಬುದು ಖಚಿತತೆ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವತ್ತು ರೈತ ವಿರೋಧಿ ಕಾಯ್ದೆಗಳಾದ ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ಕಾಯ್ದೆ, ಅಗತ್ಯ ವಸ್ತುಗಳ ಕಾಯ್ದೆ, ಕಾರ್ಮಿಕ ಕಾಯ್ದೆ, ಇನ್ನಿತರ ಕಾಯ್ದೆಗಳನ್ನು ವಿರೋಧಿಸಿ ಇವತ್ತು ಡೆಲ್ಲಿಯಲ್ಲಿ ರೈತರು ಏನು ಇವತ್ತು 46 ದಿನಗಳಿಂದ ಹೋರಾಟಕ್ಕೆ ಕುಂತಿದ್ದಾರೆ. ಆದ್ರೂ ಅವರು ಹೋರಾಟಕ್ಕೆ ಏನೋ ಮಾತನಾಡದ ಪ್ರಧಾನಮಂತ್ರಿಗಳು ಮೌನ ವಹಿಸಿ ಕಂಪನಿ ಮನೆ ಹಾಕೋಕ್ಕೋಸ್ಕರ ಹೊಂಟಿದ್ದಾರೆ. ಇದು ಪ್ರತಿಯೊಬ್ಬ ದೇಶದ ಪ್ರಜೆ ಕೂಡ ನೋಡ್ತಕ್ಕಂಥ ವಿಷಯ. ಆದರೂ ಕೂಡ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯವರು ಮತ್ತು ನಮ್ಮ ತಾಲೂಕಿನವರಾದಂಥ ಮಲ್ಲಿಕಾರ್ಜುನ್ ವಲ್ಕದಿನ್ನಿ ಅವರು ಇಲ್ಲೇ ಸಿಂಧನೂರು ತಾಲೂಕಿನಲ್ಲಿ ಸ್ವಾಸ್ಥ್ಯ ರೈತರ ಉತ್ಪಾದಕ ಕಂಪನಿಯನ್ನು ಹುಟ್ಟಾಕೊಂಡಿದ್ದಾರೆ. ಇದು ರೈತರ ಹಿತ ಕಾಪಾಡೋಕ್ಕೋಸ್ಕರ ಹಾಕೊಂಡಿವೆ ಅಂತ ಹೇಳ್ತಾರೆ ಅವರು. ಆದರೆ ರೈತರ ಹಿತ ಕಾಪಾಡಬೇಕಾದಂಥ ಮಲ್ಲಿಕಾರ್ಜುನ ವಲ್ಕದಿನ್ನಿ ಅವರು ಕಂಪನಿ ಹಿತ ಕಾಪಾಡಲು ಹೊಂಟಿದ್ದಾರೆ. ಯಾಕೆಂದರೆ ರೈತರ ಕಡೆಯಿಂದ ನೋಂದಣಿ ಹಾಕಿಸಿದ್ದಾರೆ. 1,050 ರೂಪಾಯಿ ತಗೊಂಡು ರೈತರು ನೋಂದಣಿ ಮಾಡ್ಕೊಂತಾರೆ. ಅದಲ್ಲದೆ ರೈತರ ಕಡೆಯಿಂದ 1,500 ರೂಪಾಯಿ ಕಮಿಷನ್ ತನಕಚಾರ ಮತ್ತು ಕಂಪನಿಗೆ ಇವತ್ತು ಮಾಲ್ ಸೇಲ್ ಮಾಡಕಚಾರ. ವಿರೋಧ ನಡುವೆಯಲ್ಲಿ ಈಗ ಆತಪ್ಪ ಅಂತಂದ್ರೆ ರೈತರ ಹಿತ ಕಾಪಾಡೋರು ಯಾರು? ತಿಪಟೂರು ನಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ತಿಪಟೂರು ತಾಲೂಕು ಕಾಂಗ್ರೆಸ್ ಘಟಕದಿಂದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಚುನಾಯಿತ ಸದಸ್ಯರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವರಾದ ಟಿಬಿ ಜಯಚಂದ್ರ ಅವರು,
ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ರೂ ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ಲ. ದುಡ್ಡು ಮಾಡುವಲ್ಲಿ ಸಚಿವರು, ಶಾಸಕರು ಸೇರಿದಂತೆ ಆಡಳಿತ ಪಕ್ಷದವರು ನಿರತರಾಗಿದ್ದಾರೆ. ಕಳೆದ 2.5 ವರ್ಷದಲ್ಲಿ ಯಾವ ಕ್ಷೇತ್ರಗಳಿಗೂ ಹಣ ಬಾರದೆ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ. ಬಿಜೆಪಿ ಯಾವುದೇ ದೂರದೃಷ್ಟಿಯನ್ನ ಹೊಂದಿಲ್ಲದ ಸರ್ಕಾರ ಮುಂದಿನ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳು ದೊರಕುವಂತೆ ಮಾಡುವ ಸಂಕಲ್ಪ ಮಾಡಬೇಕು ಅಂತ ಈ ವೇಳೆ ತಿಳಿಸಿದರು. ಮತ್ತು ನಮ್ಮ ಪಕ್ಷದಲ್ಲೇ ಪೈಪೋಟಿಯನ್ನು ಮಾಡಿ ಕೆಲವು ಸೋದರರು ಅದು ಕಾಂಗ್ರೆಸ್ ಇದರ ಮಧ್ಯದಲ್ಲಿ ಹೋರಾಟ ಅನೇಕ ಪಂಚಾಯತ್ಗಳಲ್ಲಾಗಿದೆ. ಅವರೆಲ್ಲರೂ ಕೂಡ ಒಂದು ಸರಿ ಕರೆದು ಸನ್ಮಾನಿಸ್ತಕ್ಕಂಥ ಒಂದು ಗೌರವಿಸ್ತಕ್ಕಂಥ ಒಂದು ಸಂದರ್ಭವನ್ನು ಇವತ್ತು ಗೌರವಾನ್ವಿತ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಷಡಾಕ್ಷರಿಯವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಯಾರಾದರೂ ಸತ್ರೆ ಊರಿನ ಸ್ಮಶಾನದಲ್ಲೋ ಇಲ್ಲ ಅವರ ಜಾಗದಲ್ಲೋ ಇಲ್ಲ ಚಿತಾಗಾರದಲ್ಲೋ ಅಂತ್ಯಕ್ರಿಯೆ ನಡೆಯೋದನ್ನ ನೋಡಿದ್ದೇವೆ, ಕೇಳಿದ್ದೇವೆ. ಆದರೆ ಎಲ್ಲೊಂದು ಗ್ರಾಮದಲ್ಲಿ ಎಲ್ಲರ ಶವ ಸಂಸ್ಕಾರ ಒಂದೇ ಕಡೆ ನಡೆಯುತ್ತೆ. ಅದು ಕೂಡ ಒಂದೇ ಹೊಂಡದಲ್ಲಿ ಹೂಳಲಾಗುತ್ತೆ. ಏನಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹೌದು, ಈ ವಿಚಾರವನ್ನ ಕೇಳಿದ್ರೆ ಎಂಥವರಿಗಾದ್ರೂ ಹೀಗೂ ನಡೆಯುತ್ತಾ ಅಂತ ಆಶ್ಚರ್ಯ ಆಗದೆ ಇರೋದಿಲ್ಲ. ಆದರೆ ಇಂದಿಗೂ ಇಂಥದ್ದೊಂದು ಆಚರಣೆ ನಡೆದುಕೊಂಡು ಬಂದಿದೆ. ಅಂದಹಾಗೆ ಇಂಥದ್ದೊಂದು ಗ್ರಾಮವಿರೋದು ಕೋಟೆನಾಡು, ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ. ಈ ಗ್ರಾಮದ ಹೆಸರು ಕಾಡು ಸಿದ್ದಾಪುರ ಗ್ರಾಮ ಅಂತ. ಬೆಂಗಳೂರು ಬಳ್ಳಾರಿ ಹೆದ್ದಾರಿಯಿಂದ ಅಶೋಕನ ಶಿಲಾಶಾಸನ ಸಂಪರ್ಕಿಸುವ ರಸ್ತೆಯಲ್ಲಿದೆ ಈ ಕುಗ್ರಾಮ. ಇಲ್ಲಿ ಕಾಡು ಕುರುಬರ ತಲೆಮಾರಿನವರು ಯಾರೇ ಮೃತಪಟ್ಟರೂ ಒಂದೇ ಸ್ಥಳದಲ್ಲಿ ಹೂಳುವ ಪದ್ಧತಿ ಇಂದಿಗೂ ಚಾಲ್ತಿಯಲ್ಲಿದೆ. ಇನ್ನು ಹೂಳುವ ಸ್ಥಳ 10 ಅಡಿ ಉದ್ದ, 6 ಅಡಿ ಅಗಲವಿದೆ. ಈ ಸಂಪ್ರದಾಯವನ್ನ 100 ವರ್ಷಗಳಿಂದ ಇಲ್ಲಿ ಪಾಲಿಸಲಾಗ್ತಾ ಇದೆ. ಇನ್ನು ಇಂತಹ ಪದ್ಧತಿ ಇಲ್ಲಿ ಮಾತ್ರ ಚಾಲ್ತಿಯಲ್ಲಿರೋದು. ಇನ್ನು ಇಲ್ಲಿರುವ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಅಚ್ಚರಿಗೆ ಕಾರಣವಾಗಿದೆ. ಶಿಲಾಯುಗದ ಕಾಲದಲ್ಲಿ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿದೆ. ಈ ದೇಗುಲವು ಊರಿನ ಮಧ್ಯಭಾಗದಲ್ಲಿದೆ. ದೇವಸ್ಥಾನದ ಗರ್ಭಗುಡಿಯಿಂದ 15 ಅಡಿ ದೂರದಲ್ಲಿ ಶವ ಸಂಸ್ಕಾರ ಮಾಡುವ ಸ್ಥಳವಿದೆ. ಇಲ್ಲಿ ಕಾಡು ಕುರುಬರ ಸಮುದಾಯದವರೇ ಹೆಚ್ಚಾಗಿರೋದ್ರಿಂದ ಕಾಡು ಸಿದ್ದಾಪುರ ಎಂದು ಈ ಗ್ರಾಮಕ್ಕೆ ಹೆಸರು ಬಂದಿದೆ. ಈ ಗ್ರಾಮದಲ್ಲಿ 60 ಕುಟುಂಬಗಳು ವಾಸವಾಗಿವೆ. ಇಲ್ಲಿ ಶವ ಸಂಸ್ಕಾರ ಮಾಡಲು ಕೆಲವು ನಿಬಂಧನೆಗಳೂ ಇವೆ. ವ್ಯಕ್ತಿ ಗ್ರಾಮದಲ್ಲಿ ಮೃತಪಟ್ಟಿರಬೇಕು, ಅದೇ ಗ್ರಾಮದ ವಾಸಿಯಾಗಿರಬೇಕು. ಆ ಸಾವು ಸಾಮಾನ್ಯವಾಗಿರಬೇಕು. ಮದುವೆ ಮಾಡಿಕೊಟ್ಟ ಹೆಣ್ಣು ಮಕ್ಕಳಿಗೆ ಇಲ್ಲಿ ಅವಕಾಶವಿಲ್ಲ. ಅಪಘಾತ, ಆತ್ಮಹತ್ಯೆ ಮತ್ತು ಇತರೆ ಕಾಯಿಲೆಗಳಿಂದ ಮೃತಪಟ್ಟವರನ್ನ, ಊರ ಗಡಿಯಿಂದ ಆಚೆ ಮೃತಪಟ್ಟವರನ್ನ, ಅಂಗವಿಕಲರನ್ನ, ಬೇರೆ ಸಮುದಾಯದವರನ್ನ ಇಲ್ಲಿ ಶವ ಸಂಸ್ಕಾರ ಮಾಡುವಂತಿಲ್ಲ. ಮತ್ತೊಂದು ಅಚ್ಚರಿಯ ಸಂಗತಿ ಅಂದ್ರೆ ಇಲ್ಲಿ ಸಾವು ಸಂಭವಿಸುವ ಸುಳಿವು ಇದ್ದಲ್ಲಿ ಮುಂಚಿತವಾಗಿ ಸಮಾಧಿಯ ಸ್ಥಳದಲ್ಲಿ ಬಿರುಕು ಬಿಡುತ್ತದೆ ಎಂದು ಹೇಳುತ್ತಾರೆ ಇಲ್ಲಿನ ಗ್ರಾಮದ ಹಿರಿಯರು. ಸುಮಾರು ತಲೆಮಾರುಗಳು ಈ ಒಂದು ಸಮಾಧಿಯಲ್ಲಿ 2 ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಒಂದು ಬಾರಿ ಆ ಕಡೆ ಹಾಕಿದಾಗ ಇನ್ನೊಂದು ಬಾರಿ ಈ ಭಾಗದಲ್ಲಿ ಹಾಕ್ತಾ ಹೋಗ್ತಾ ಇದ್ದಾರೆ. ಆ 2 ಪೋರ್ಷನ್ ಅಲ್ಲಿ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಒಂದು ಕಂಡೀಷನ್ಸ್ ಅಂದ್ರೆ ನಿಯಮಗಳಿದಾವೆ. ಆ ನಿಯಮವನ್ನ ಅನುಸಾರವಾಗಿ ಸರಿಸುಮಾರು ಕಾಡಸಿದ್ದಾಪುರ ಗ್ರಾಮದಲ್ಲಿ 40 ಕುಟುಂಬಗಳು ಇದಾವೆ. ಆ ಕುಟುಂಬಕ್ಕೆ ಸೀಮಿತವಾದಂತವರು, ಆ ಕುಟುಂಬಕ್ಕೆ ಮೀಸಲಾದಂತವರು ಮಾತ್ರ ಅದಕ್ಕೆ ಆ ಸಮಾಧಿ ಒಳಗಡೆ ಹಾಕ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಶವ ಸಂಸ್ಕಾರ ಮಾಡೋ ವೇಳೆ ಮೊದಲು ಹೊಂಡದ ಮಣ್ಣು ತೆಗೆದು ಸಿದ್ಧತೆ ಮಾಡಿಕೊಳ್ತಾರೆ. ಸಮಾಧಿ ಸ್ಥಳದಲ್ಲಿ ಮಣ್ಣು ತೆಗೆಯುವಾಗ ಇಲ್ಲಿ ಹೂ, ಸುಗಂಧದ ಪರಿಮಳ ಹರಡುತ್ತೆ. ಹಾಗೂ ಮೂಳೆಗಳು ಸಿಕ್ಕರೆ ಹೊರತೆಗೆದು ಆ ಸಿಕ್ಕ ಮೂಳೆಗಳನ್ನ ಮತ್ತೊಮ್ಮೆ ಸಂಸ್ಕಾರ ಮಾಡಲಾಗತ್ತೆ. ಹೊಂಡಕ್ಕೆ ಬಾಳೆಹಣ್ಣು, ತೆಂಗಿನಕಾಯಿ, ವಿವಿಧ ಹೂಗಳನ್ನು ಹಾಕಲಾಗತ್ತೆ. ಇದೊಂದು ಪುರಾತನ ಕಾಲದ ಶವ ಸಂಸ್ಕಾರ ವಿಧಾನ. ಇಲ್ಲಿ ಹೂಳಲಾಗಿದ್ದ ಮೃತದೇಹವು ಬಹುಬೇಗನೆ ಮಣ್ಣಲ್ಲಿ ಮಣ್ಣಾಗುತ್ತದೆಯಂತೆ. ಶಿಲಾಯುಗದ ಕಾಲದಲ್ಲಿ 100 ಗುರುತುಗಳು ಈ ಪ್ರದೇಶದಲ್ಲಿ ಅನಾವರಣಗೊಂಡಿವೆ. ಅದ್ರಾಗ ಕಾಲು ಕೈ ಮುರಿದವರು ಹಾಕಲ್ಲ, ಆಮೇಲೆ ಕಣ್ಣಾಗ ಹೂ ಕುಂತವರು ಹಾಕಲ್ಲ, ಮತ್ತೆ ಏನು ಅಲ್ಲು ಪಲ್ಲು ಮುಕ್ಕಾದವ್ರನ್ನ ಹಾಕಲ್ಲ. ಕ್ಲೀನಾಗಿ ಇದ್ದವ್ರನ್ನ ಮಾತ್ರ ಇಲ್ಲೇ ಊರಲ್ಲೇ ಜೀವ ಬಿಟ್ಟರೆ ಮಾತ್ರ ಅವ್ರನ್ನ ಮಾತ್ರ ಸಮಾಧಿಯಲ್ಲಿ ಹಾಕಕ್ಕೆ ನಾವು ಅವಕಾಶ ಮಾಡಿಕೊಂಡು ಬಂದಿದ್ದೀವಿ ಇದುವರೆಗೆ. ಒಟ್ಟಿನಲ್ಲಿ
ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಇಂದು ಕೂಡ ಇಂಥ ಆಚರಣೆಗಳು ಮುಂದುವರೆದುಕೊಂಡು ಬಂದಿವೆ ಅಂದರೆ ಅಚ್ಚರಿಯಾಗತ್ತೆ. ಗಂಗಾಧರ್, ಎಕ್ಸ್‌ಪ್ರೆಸ್ ಟಿವಿ, ಮೊಳಕಾಲ್ಮೂರು. ನಿನ್ನೆಯಷ್ಟೇ ನಟಿ ಅನುಷ್ಕಾ ಹಾಗೂ ವಿರಾಟ್ ಕೊಹ್ಲಿ ಅವರಿಗೆ ಹೆಣ್ಣು ಮಗು ಜನಿಸಿದೆ. ಇದೀಗ ದಂಪತಿಯ ಮಗುವಿನ ಫೋಟೋ ಸಖತ್ ವೈರಲ್ ಆಗ್ತಾ ಇದೆ. ವಿರಾಟ್ ಅನುಷ್ಕಾರ ಜೀವನದ ಕುಡಿಯ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ವಿರಾಟ್ ಕೊಹ್ಲಿಯ ಸಹೋದರ ವಿಕಾಸ್ ಮಗುವಿನ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಮಗುವಿನ ಪಾದಗಳು ಕಾಣ್ತಾ ಇರುವ ಕ್ಯೂಟ್ ಫೋಟೋ ಜೊತೆಗೆ ಮಗುವನ್ನ ಕುಟುಂಬಕ್ಕೆ ಸ್ವಾಗತಿಸಿದ್ದಾರೆ. ವಿರಾಟ್ ಹಾಗೂ ಅನುಷ್ಕರ ಮಗುವಿನ ಈ ಮೊದಲ ಚಿತ್ರ ಈಗ ಇನ್ಸ್ಟಾಗ್ರಾಮ್ ಸೇರಿದಂತೆ ಸಾಮಾಜಿಕ ಜಾಲತಾಣದ ಇತರೆ ಖಾತೆಗಳಲ್ಲಿ ಸಾಕಷ್ಟು ಓಡಾಡ್ತಾ ಇದೆ. ಸೆಪ್ಟೆಂಬರ್ನಲ್ಲಿ ತಾವು ತಾಯಿ ಆಗ್ತಾ ಇರುವ ವಿಷಯವನ್ನ ಬಹಿರಂಗಪಡಿಸಿದ ನಟಿ ಅನುಷ್ಕಾ ಶೀಘ್ರದಲ್ಲಿಯೇ ನಾವು ಮೂವರಾಗ್ತೇವೆ ಅಂತ ಬೇಬಿ ಬಂಪ್ ಫೋಟೋ ಹಂಚಿಕೊಂಡಿದ್ರು. ಈ ವೇಳೆ ಪ್ರಧಾನಿ ಮೋದಿ ಸೇರಿದಂತೆ ಅವರ ಅಭಿಮಾನಿಗಳು ಶುಭಾಶಯಗಳ ಮಹಾಪೂರವನ್ನ ಹರಿಸಿದ್ರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯಕ್ಕೆ ಮೊದಲ ಹಂತದಲ್ಲಿ ಕೊರೋನಾ ಲಸಿಕೆ ಪೂರೈಕೆ. 6,47,500 ಡೋಸ್ ಲಸಿಕೆ ಬೆಂಗಳೂರಿಗೆ ಆಗಮ. ನಾಳೆ ಬೆಳಗಾವಿಗೆ ಉಳಿದ ಲಸಿಕೆ ರವಾನೆ. ಕೊನೆಗೂ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ನಾಳೆ ಸಂಜೆ 4 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ. ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣ 4 ತಿಂಗಳ ಬಳಿಕ ಪ್ರಮುಖ ಆರೋಪಿ ಆದಿತ್ಯ ಆಳ್ವಾ ಅರೆಸ್ಟ್. ಚೆನ್ನೈನಲ್ಲಿ ಆರೋಪಿಯನ್ನ ಬಂಧಿಸಿದ ಪೊಲೀಸರು. ಯಾರೇ ಸತ್ರು ಈ ಊರಿನಲ್ಲಿ ಒಂದೇ ಕಡೆ ನಡೆಯುತ್ತೆ ಅಂತ್ಯ ಸಂಸ್ಕಾರ. ಒಂದೇ ಹೊಂಡದಲ್ಲಿ ಹೂಳ್ತಾರೆ ಎಲ್ಲರ ಶವ. ಅಚ್ಚರಿಗೆ ಕಾರಣವಾಗಿದೆ ಚಿತ್ರದುರ್ಗದ ಮೊಳಕಾಲ್ಮೂರಿನ ಕಾಡು ಸಿದ್ದಾಪುರ ಗ್ರಾಮ. ಹೆಣ್ಣು ಮಗುವಿನ ತಂದೆ ತಾಯಿಯಾದ ವಿರುಷ್ಕಾ ಸಾಮಾಜಿಕ ಜಾಲತಾಣದಲ್ಲಿ ಮಗುವಿನ ಫೋಟೋ ವೈರಲ್. ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೇರ ಸುದ್ದಿ, ನಿರಂತರ ಮನೋರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್‌ಪ್ರೆಸ್ ಟಿವಿ.